ರಾಜ್ಯದಲ್ಲಿ ಅನ್ನದಾತರ ಸ್ಥಿತಿ ಶೋಚನೀಯವಾಗಿದೆ. ಮುಂಗಾರು ಮುನಿಸಿಕೊಂಡು ವಾಡಿಕೆಗಿಂತ ಶೇಕಡ 40ರಷ್ಟು ಕಡಿಮೆ ಮಳೆ ಈ ಬಾರಿ ಆಗಿದೆ. ಬಿತ್ತನೆ ಕಾರ್ಯವು ಇನ್ನೂ ಕೆಲವು ಕಡೆಗಳಲ್ಲಿ ಆರಂಭವೇ ಆಗಿಲ್ಲ. ಹೀಗಿರುವಾಗ ಅನ್ನದಾತ ಕಂಗಾಲಾಗಿದ್ದಾನೆ. ಶೇಕಡ 40ಕ್ಕಿಂತ ಕಡಿಮೆ ಮಳೆಯಾಗಿದೆ. ಮುಂಗಾರು ಮುನಿಸಿಕೊಂಡು ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಾಡಿನ ಮಣ್ಣಿನ ಮಕ್ಕಳಿಗೆ ಇವತ್ತೇನಾದ್ರೂ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು. ಸಿಎಂ ನೇತೃತ್ವದಲ್ಲಿ ಇವತ್ತು ಮಹತ್ವದ ತುರ್ತು ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಕರುನಾಡನ್ನ ಬರದ ನಾಡು ಅಂತ ಹೇಳಿ ಸಿಎಂ ಘೋಷಿಸ್ತಾರಾ? ಸಂಪುಟ ಸಭೆಗೂ ಮುನ್ನ ಇದೆಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು. ಹೆಚ್ಚಿನ ಮಾಹಿತಿಯೊಂದಿಗೆ ಹನುಮಂತು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಇವತ್ತಿನ ಸಂಪುಟ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ, ಎಷ್ಟು ಪ್ರಾಮುಖ್ಯವಾಗಿದೆ? ರಂಜಿತ್, ಸಚಿವ ಸಂಪುಟ ಸಭೆಯಲ್ಲಿ ಬರಗಾಲದ ಪರಿಸ್ಥಿತಿ ಸೇರಿದಂತೆ ರಾಜ್ಯದ ಪ್ರಮುಖ ಸಮಸ್ಯೆಗಳ ಕುರಿತು ಸಭೆ ಆಗ್ಲಿಕ್ಕಿಲ್ಲ. ಆದ್ರೆ ಒಂದು ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ರಾಜ್ಯದ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಒಂದಷ್ಟು ಆತಂಕಕಾರಿ ಅಂಶಗಳು ಕೂಡ ಪ್ರಸ್ತಾಪ ಆಗಿರುವಂತದ್ದು ಈಗ ಒಂದಷ್ಟು ಮಾಹಿತಿಗೆ ಲಭ್ಯ ಆಗ್ತಾ ಇರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ 2 ಡಿಗ್ರಿ ಉಷ್ಣಾಂಶದ ಹೆಚ್ಚಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಒಟ್ಟಾರೆಯಾಗಿ 4 ರಿಂದ 6 ಡಿಗ್ರಿ ತಾಪಮಾನ ಜಾಸ್ತಿ ಆಗಿದೆ. ಮತ್ತು ಕೆಲವು ಕಡೆಗೆ 68% ಮಳೆಯ ಕೊರತೆ ಆಗಿದೆ. ಮತ್ತು ಇನ್ನು ಕೆಲವು ಕಡೆ 48% ಮಳೆ ಕೊರತೆ ಆಗಿದೆ. ಅಂತರ್ಜಲ ಮಟ್ಟ ಒಂದಷ್ಟು ಕಡಿಮೆ ಆಗ್ತಾ ಇರುವಂತದ್ದು. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇರುವಂತಹ ಹಿನ್ನೆಲೆಯಲ್ಲಿ ಟ್ಯಾಂಕರ್ಗಳ ಮೂಲಕ ಸರಬರಾಜು ಕರೆ ಕಟ್ಟಾಗಿದೆ. ಮತ್ತೆ ಸಂಪರ್ಕ ಮಾಡೋಣ. ಇವತ್ತಿನ ಸಂಪುಟ ಸಭೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತೆ ಬಹಳ ಅಗತ್ಯದ ಸಭೆ ಕೂಡ ಇವತ್ತಿನ ಸಭೆ ಆಗಿದೆ.